ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇನ್ನು SSLC ಎಕ್ಸಾಮ್ನ ಒಂದು ರಿಸಲ್ಟ್ ಇದೀಗ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋಗುವ. ಇನ್ನು ಅದರ ಜೊತೆಗೆ ನಿಮಗೆ ರಿವ್ಯಾಲ್ಯೂಷನ್ ಪ್ರಕ್ರಿಯೆ ಯಾವಾಗ ಆರಂಭವಾಗುತ್ತೆ, ಸೊ ಯಾವ ರೀತಿ ನಾವು ಈ ಒಂದು ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡ್ಬೋದು, ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಈಗಾಗಲೇ ಸೆಕೆಂಡ್ PUC ಎಕ್ಸಾಮ್ನ ಒಂದು ರಿಸಲ್ಟು ಕೂಡ ಇದೀಗ ಬಂದಿತ್ತು. ಸೊ ಇವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು SSLC ಎಕ್ಸಾಮ್ನ ಒಂದು ರಿಸಲ್ಟ್ಗಾಗಿ. ಸೊ ಇದ್ರ ಬಗ್ಗೆ ಇದೀಗ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ತಾ ಹೋಗುವ. ಸೊ ಮೊದಲೇದಾಗಿ ಬಂದ್ಬಿಟ್ಟು ರಿವ್ಯಾಲ್ಯೂಷನ್ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ. ನಿಮ್ಮೊಂದು SSLC ಎಕ್ಸಾಮ್ನ ಒಂದು ರಿಸಲ್ಟ್ ಬಂದ ಬಳಿಕ 2 ರಿಂದ 3 ತಾಸಿನ ನಂತರ ಇಲ್ಲಿ ಸೈಟು ಕೂಡ ಓಪನ್ ಆಗುತ್ತೆ. ಸೊ ನೀವು ಕೂಡ ಇಲ್ಲಿ ರಿವ್ಯಾಲ್ಯೂಷನ್ಗೆ ಅರ್ಜಿಯನ್ನು ನೀವು ಕೂಡ ಇಲ್ಲಿ ಸಲ್ಲಿಸಬಹುದು. ಸೊ ಇದು ಬಂದ್ಬಿಟ್ಟು ಕೇವಲ ನಿಮಗೆ 3 ರಿಂದ 4 ದಿನಗಳ ಕಾಲ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಸೊ ಅದರ ಒಳಗಾಗಿ ನೀವು ಈ ಒಂದು ರಿವ್ಯಾಲ್ಯೂಷನ್ಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮೇನ್ಲಿ ಬಂದ್ಬಿಟ್ಟು SSLC ಎಕ್ಸಾಮ್ನ ಒಂದು ರಿಸಲ್ಟ್ ಇಲ್ಲಿ ಯಾವಾಗ ಅನೌನ್ಸ್ ಆಗುತ್ತೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ, ಪ್ರತಿ ವರ್ಷ ಬಂದ್ಬಿಟ್ಟು ಏಪ್ರಿಲ್ನ ಕೊನೆಯ ವಾರ ಅಥವಾ ಮೇನ ಮೊದಲನೇ ವಾರದಂದು ರಿಸಲ್ಟ್ ಇಲ್ಲಿ ಅನೌನ್ಸ್ ಆಗ್ತಾ ಇತ್ತು. ಸೊ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ SSLC ಎಕ್ಸಾಮ್ನ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೆಡ್ ಡೇಟ್ ಯಾವುದು ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ, ಏಪ್ರಿಲ್ 24ರಂದು ಈ ಒಂದು ರಿಸಲ್ಟ್ ಇದೀಗ ಬರಲಿದೆ ಅಂತ ಒಂದು ಮಾಹಿತಿಗಳು ಕೂಡ ತಿಳಿದು ಬಂದಿದೆ. ಇನ್ನು ಡೇಟು ಕೂಡ ಚೇಂಜಸ್ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂತು ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ರಿಸಲ್ಟ್ ಬಂದ ಬಳಿಕ ನಿಮಗೆ ಸ್ಕಾಲರ್ಶಿಪ್ನ ಬಗ್ಗೆನೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ರಿಸಲ್ಟ್ ಬಂದ ಬಳಿಕ ನೀವು ಕೂಡ ಸ್ಕಾಲರ್ಶಿಪ್ಗಳಿಗೆ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದರ ಸಲುವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.